ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನಿಮಗೆ ತಮ್ಲೈನು ಟೈಟು ನೋಡಿದ ತಕ್ಷಣ ಆಗಲೇ ಅರ್ಥ ಆಗಿರುತ್ತೆ. ಹೌದು, ನನ್ನ ಸೆಕೆಂಡ್ ಪೇಮೆಂಟ್ ಬಂತು ಯೂಟ್ಯೂಬ್ ಕಡೆಯಿಂದ. ಸೊ ತುಂಬ ಖುಷಿ ಅನ್ನಿಸ್ತಾ ಇದೆ. ನಾನು ಇಷ್ಟು ದಿನ ಪಟ್ಟಂಥ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ತು ಅನ್ನೋದಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಹಾಗೆ ನಾನು ಮಂತ್ಲಿ ಇನ್ಮೇಲೆ ಇವರು ಸ್ಯಾಲ್ರಿ ಬಂದಿದ ತಕ್ಷಣ ವಿಡಿಯೋ ಮಾಡ್ತಾರಾ ಅಂತ ಅಂದ್ಕೊತಾ ಇರ್ಬೋದು ನೀವು. ಹಾಗೇನಿಲ್ಲ. ಸೊ ಯಾಕಂದರೆ ನಾನು ಫಸ್ಟ್ ಸ್ಯಾಲ್ರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗ ಅದರಲ್ಲಿ ತುಂಬ ಜನ ಕಾಮೆಂಟ್ಸು ನನಗೆ ಅವತ್ತಿಂದ ಕಂಟಿನ್ಯೂ ಆಗಿ ಮಾಡ್ತಾನೆ ಇದ್ರು. ಸೊ ನಿಮಗೆ ಮಂತ್ಲಿ ಬರುತ್ತಾ ಸ್ಯಾಲ್ರಿ ಇನ್ನು ಮುಂದೆ, ಮತ್ತು ಅಮೌಂಟ್ ಫಿಕ್ಸ್ ಆಗಿ ಇರುತ್ತಾ, ಮತ್ತು ವೀಡಿಯೋಗೆ ಅಮೌಂಟ್ ಒಂದು ವೀಡಿಯೋ ನಾವು ಅಪ್ಲೋಡ್ ಮಾಡ್ತೀವಲ್ಲ ಆ ವಿಡಿಯೋಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ತುಂಬ ಕ್ವಶನ್ಸ್ ಕೇಳ್ತಾ ಇದ್ರು ಅವತ್ತಿಂದ. ನಾನು ಕಾಮೆಂಟ್ಸಲ್ಲಿ ರಿಪ್ಲೈ ಮಾಡ್ತಾ ಬಂದೆ. ಆದರೆ ಈ ಸೆಕೆಂಡ್ ಪೇಮೆಂಟಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳ್ಬಿಡೋಣ, ವಿಡಿಯೋದಲ್ಲೇ ಹೇಳ್ಬಿಡೋಣ ಎಲ್ಲ ಅಂತಂದು ಹೇಳ್ಬಿಟ್ಟು. ಸೊ ಇವತ್ತು ನಾನು ನಿನ್ನೆ ಒಂದು ಪೋಸ್ಟನ್ನು ಹಾಕಿದ್ದೆ, ಈ ರೀತಿ ಸೆಕೆಂಡ್ ಪೇಮೆಂಟ್ ರಿಸೀವ್ ಆಗಿದೆ ನನಗೆ, ನೀವೇನಾದರೂ ಕ್ವಶನ್ಸ್ ಕೇಳಬೇಕು ಅಂದರೆ ಕೇಳಿ, ನಾನು ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಅಂತ. ಹಾಗೆ ತುಂಬ ಜನ ಕ್ವಶನ್ಸ್ ಕೇಳಿದ್ದೀರಾ. ಸೊ ನೋಡಿ, ನಾನು ನೋಟ್ ಮಾಡ್ಕೊಂಡಿದ್ದೀನಿ ಒಂದು ಬುಕ್ಕಲ್ಲಿ. ಸೊ ಈ ರೀತಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇನ್ ಸೇಮ್ ಕ್ವಶನ್ಸ್ ಇರೋದೆಲ್ಲ ನೋಟ್ ಮಾಡ್ಕೊಂಡಿಲ್ಲ, ಮತ್ತು ಈ ಥರ ಡಿಫ್ರೆಂಟಾಗಿ ಕೇಳಿರೋ ಅಂಥ ಕ್ವಶನ್ಸ್ ಮಾತ್ರ ಈ ರೀತಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಕೊನೆಯವರೆಗೂ. ನಾನು ಸ್ಕಿಪ್ ಮಾಡಿದೆ. ನಾನು ಅಮೌಂಟು ಎಷ್ಟು ಬಂದಿದೆ ಅನ್ನೋದು ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೆಕೆಂಡ್ ಸ್ಯಾಲ್ರಿ ಎಷ್ಟು ಬಂದಿದೆ ಅಂತ ಹೇಳ್ತೀನಿ. ಸೊ ಈಗ ಮೊದಲನೇದಾಗಿ ನಾನು ಹೇಳ್ಬಿಡ್ತೀನಿ ಅವರು ಏನೇನು ಕೇಳಿದ್ದಾರೆ, ಅಂದರೆ ನೀವೇನೇನು ಕೇಳಿದ್ದೀರಾ ಕ್ವಶನ್ಸು ನನ್ನ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆಮೇಲೆ ನನ್ನ ಸ್ಯಾಲ್ರಿ ಬಗ್ಗೆ ಹೇಳ್ತೀನಿ. ಸೊ ಮೊದಲನೇ ಕ್ವಶನ್ ಕೇಳ್ತಾ ಇರೋದು ಅಶ್ವಿನಿ ಅವರು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳಿ ಅಂತಂದು ಕೇಳಿದ್ದೀರಾ. ಇದು ತುಂಬ ಪ್ರೊಸೆಸ್ ಇದೆ, ಸಿಂಪಲ್ಲಾಗಿ ಒಂದು ಹೇಳೋ ರೀತಿ ಅಲ್ಲ ಇದು. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಂದರೆ ತುಂಬ ಪ್ರೊಸೆಸ್ ಇದೆ. ಆದಷ್ಟು ನೀವು ಒಂದು ಟೆಕ್ ಚಾನಲ್ನ ನೋಡಿದ್ರೆ ಅವರು ಪ್ರೋಸೆಸ್ ಆಗಿ ವಿಡಿಯೋನ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ತಾರೆ. ಹಾಗಾಗಿ ನಾನೇ ಸಪ್ರೇಟಾಗಿ ವಿಡಿಯೋ ಮಾಡಿ ಹೇಳೋಕ್ಕಾಗಲ್ಲ, ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ಅವರಾದರೆ ತುಂಬ ಟ್ಯಾಲೆಂಟ್ ಇರುತ್ತೆ ಅವರಿಗೆ, ಅವರು ಯಾವ ರೀತಿ ಬೇಕೋ ಆ ರೀತಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ನಿಮ್ಗೆ ಅರ್ಥ ಆಗೋ ರೀತಿ. ಸೊ ನಾನು ಅಂಥವ್ರನ್ನ ನೋಡಿಬಿಟ್ಟೆ ಕ್ರಿಯೇಟ್ ಮಾಡಿರೋಂಥದ್ದು ಯೂಟ್ಯೂಬ್ ಚಾನಲು. ಅದಕ್ಕೋಸ್ಕರ ಟೆಕ್ ಚಾನಲು ತುಂಬ ಇದ್ದಾವೆ, ತುಂಬ ಚೆನ್ನಾಗಿ ಹೇಳ್ಕೊಡೋ ಅಂಥವ್ರಿದ್ದಾರೆ. ಅಂಥವ್ರದ್ದು ವಿಡಿಯೋ ನೋಡಿ ನಿಮಗೂ ಅರ್ಥ ಆಗುತ್ತೆ. ಯಾಕಂದರೆ ಅದು ಸ್ವಲ್ಪ ವಿಷಯ ಅಲ್ಲ ಹೇಳ್ಕೊಡೋದಕ್ಕೆ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ತುಂಬ ದೊಡ್ಡ ಪ್ರೋಸೆಸ್ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ಸೌಂದರ್ಯ ಸೋನು ಅವ್ರು ಕೇಳ್ತಾವ್ರೆ, ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿ ನೀವು ಯಾವ ರೀತಿ ಅಪ್ಲೋಡ್ ಮಾಡ್ತೀರಾ ಅಂತ ಹೇಳಿ. ಓಕೆ, ನಾನು ತಪ್ಪದೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಅಪ್ಲೋಡ್ ಮಾಡೋದು ಯಾವ ರೀತಿ ಅನ್ನೋದು ತಪ್ಪದೆ ಶೇರ್ ಮಾಡ್ಕೊತೀನಿ. ಆದರೆ ಕ್ರಿಯೇಟ್ ಮಾಡೋದು ತುಂಬ ಪ್ರೋಸೆಸ್ ಇದೆ. ಒಂದ್ಸಲ ಟೆಕ್ ಚಾನಲ್ನ ನೋಡಿ ನಿಮಗೆ ಅರ್ಥ ಆಗುತ್ತೆ. ಓಕೆ ಸಿಸ್, ತಪ್ಪದೆ ಶೇರ್ ಮಾಡ್ಕೊತೀನಿ ನಾನು ಯಾವ ರೀತಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ಗೆ ಅನ್ನೋದು. ಲಾಂಗ್ ವಿಡಿಯೋ, ಶಾರ್ಟ್ ವಿಡಿಯೋ ನಾನು ಆಗಲೇ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಆದರೆ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ತೋರಿಸ್ಕೊಡ್ತೀನಿ. ಇದು ಛಾಯಾದೇವಿ ಅವರು ಕೇಳ್ತವ್ರೆ, ಅಕ್ಕ ನಾನು ನಿಮ್ಮ ವ್ಲಾಗ್ ನೋಡ್ತೀನಿ, ಹಾಯ್ ಹೇಳಿ ಅಕ್ಕ, ನಿಮ್ಮ ವೀಡಿಯೋಸ್ ನನಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದೀರಾ. ಸೊ ತುಂಬ ಥ್ಯಾಂಕ್ಸ್ ಸಿಸ್, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಸೊ ಇದೇ ರೀತಿ ತುಂಬ ಚೆನ್ನಾಗಿ ಎಲ್ಲರೂ ನನ್ನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ನನ್ನ ಚಾನಲ್ನ ನನ್ನ ವೀಡಿಯೋಸ್ನ ನೋಡಿ ತುಂಬ ಇಷ್ಟಪಡ್ತೀರಾ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಛಾಯಾದೇವಿ ಸಿಸ್ ಅವರಿಗೆ ಹಾಯ್ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲೇ. ಆಮೇಲೆ ಶಶಿಗೌಡ ಅವರು ಹೇಳ್ತಾವ್ರೆ, ಸಿಸ್ಟರ್ ನಮ್ಮದು ನಿಮ್ಮ ಕಡೆ ಅಂದರೆ ನಿಮ್ಮ ಊರ ಪಕ್ಕನೇ ಕ್ಯಾತಗಾನಹಳ್ಳಿ ಅಂತ, ಹಾಯ್ ಹೇಳಿ ಸಿಸ್ಟರ್ ಅಂತ ಹೇಳ್ತೀರಾ. ಸೊ ಕ್ಯಾತಗಾನಹಳ್ಳಿ ಗೊತ್ತು, ನಮ್ಮೂರು ಸೈಡ್ ಇರೋವಂಥ ಹಳ್ಳಿ ಇದು. ಶಶಿಗೌಡ ಅವರು ಹಾಯ್ ಬ್ರದರ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ನೀವು ಹೇಳಿರೋ ಪ್ರಕಾರ ಹಾಯ್ ಹೇಳ್ತಾ ಇದ್ದೀನಿ. ಹಾಗೆ ಮತ್ತೊಂದು ಕ್ವಶನ್ನು ಅಶ್ವಿನಿ ಗೌಡ ಅವ್ರು ಕೇಳ್ತಾರೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳಿ ಅಕ್ಕ. ಸೊ ಸೇಮ್ ಕ್ವಶನ್ ತೊಗೊಂಡಿದ್ದೀನಿ ಇಲ್ಲಿ, ಸಾರಿ. ಅದೇ ಸಿಸ್ ಹೇಳಿದ್ನಲ್ಲ, ನೀವು ಟೆಕ್ ಚಾನಲ್ ನೋಡಿ ಅದು ಕ್ರಿಯೇಟ್ ಮಾಡೋದಂದರೆ ಸ್ವಲ್ಪ 5 ನಿಮಿಷದಲ್ಲೂ ಹೇಳೋಕ್ಕಾಗಲ್ಲ, ಅಷ್ಟು ಲೆಂತಿಯಾಗಿರುತ್ತೆ ಅದು ಕ್ರಿಯೇಟ್ ಮಾಡೋ ಅಂಥದ್ದು. ಪ್ರೋಸೆಸ್ ತುಂಬ ಇರುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಇವರು ನಿಮಗೆ ಅರ್ಥ ಆಗೋ ರೀತಿ ಹೇಳಿರ್ತಾರೆ. ಹಾಗಾಗಿ ಪ್ರೋಸೆಸ್ಸಾಗಿ ಅವ್ರು ಹೇಳಿರೋ ಪ್ರಕಾರ ಸ್ಟೆಪ್ ಬೈ ಸ್ಟೆಪ್ ನಾವು ಬೇಕಾದರೆ ಕ್ರಿಯೇಟ್ ಮಾಡ್ತಾನೆ ಅವ್ರ ವಿಡಿಯೋ ನೋಡ್ತಾ ಕ್ರಿಯೇಟ್ ಮಾಡಿಬಿಡ್ಬೋದು. ಅದಕ್ಕೋಸ್ಕರ ನೀವು ಟೆಕ್ ಚಾನಲ್ನ ಒಂದ್ಸಲಿ ನೋಡಿ. ಸುಮಾ ಯಾದವ್ ಅವ್ರು ಕೇಳ್ತಾರೆ, ಸಿಸ್ಟರ್ ಎಲ್ಲ ಮಂತಲ್ಲೂ ಫಿಕ್ಸ್ಡ್ ಅಮೌಂಟ್ ಬರುತ್ತಾ, ಇಲ್ಲ ವೆರಿಫೈ ಆಗುತ್ತಾ ಮಂತ್ಲಿ ನಿಮಗೆ, ಫಸ್ಟ್ ಪೇಮೆಂಟು ಬಂದಾಗಿಂದ ಇನ್ನು ಮುಂದೆ ಕಂಟಿನ್ಯೂ ಆಗಿ ಸ್ಯಾಲ್ರಿ ಬರುತ್ತಾ ಅಂತ ಕೇಳಿದ್ದೀರಾ. ಸಿಸ್ಟರ್ ಇದು ಮಂತ್ಲಿ ಫಿಕ್ಸ್ಡ್ ಅಮೌಂಟ್ ಅಂತ ಇರಲ್ಲ. ಸೊ ನಮ್ಮ ವ್ಯೂಸ್ ಮೇಲೆ ಡಿಪೆಂಡ್ ಇರುತ್ತೆ ಅಮೌಂಟ್ ಅನ್ನೋದು ನಮಗೆ ಬರೋದು ಸ್ಯಾಲ್ರಿ. ಸೊ ಈ ಮಂತು ಈಗ ಒಂದು 10,000 ಬಂದಿದೆ ಅಂತ ಇಟ್ಕೊಳ್ಳಿ, ಸುಮ್ಮನೆ ಹೇಳ್ತಾ ಇದ್ದೀನಿ, 10,000 ಬಂದಿದೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಮಂತು 10,000ನೇ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಸೊ ಅದಕ್ಕಿಂತಲೂ ಜಾಸ್ತಿನೂ ಬರ್ಬೋದು, ಇಲ್ಲ ಕಡಿಮೆನೂ ಬರ್ಬೋದು.
ಒಟ್ಟಿನಲ್ಲಿ $100 ಮಂತ್ಲಿ $100 ಕಂಪ್ಲೀಟ್ ಆದರೆ ಮಾತ್ರ ನಮಗೆ ಸ್ಯಾಲ್ರಿ ಬರುತ್ತೆ. $100ಗೆ $1 ಕಡಿಮೆ ಇದ್ರೂ ಈಗ $99 ಆಗಿದ್ರೂ ಸ್ಯಾಲ್ರಿ ಬರಲ್ಲ, ಅಂದರೆ ನೆಕ್ಸ್ಟ್ ಮಂತ್ಗೆ ಆ್ಯಡ್ ಆಗುತ್ತೆ ಅದು. ಅದಕ್ಕೋಸ್ಕರ ಮಂತ್ಲಿ ಸ್ಯಾಲ್ರಿ ಪಕ್ಕ ಫಿಕ್ಸ್ ಥರ ಮಾಡಿರಲ್ಲ. ಸೊ ನಾವು ಕಷ್ಟಪಟ್ಟಷ್ಟು ಅಮೌಂಟು ಅಷ್ಟೇ. ಸೊ ನಮಗೆ $100 ಕಂಪ್ಲೀಟ್ ಆದರೆ ಮಂತಲ್ಲಿ ಪಕ್ಕ ಸ್ಯಾಲ್ರಿ ಬರುತ್ತೆ. $100ಗೆ $1 ಇಲ್ಲ $2 ಕಡಿಮೆ ಇದ್ರೂ ಬರಲ್ಲ ಅಮೌಂಟು. ಮಿನಿಮಮ್ ನಾವು ಸ್ಯಾಲ್ರಿ ತೊಗೋಬೇಕು ಯೂಟ್ಯೂಬಲ್ಲಿ ಅಂದರೆ ನಾವು $100 ಕಂಪ್ಲೀಟ್ ಮಾಡಿರಬೇಕು. ಸೊ ಆ ರೀತಿ ಫಿಕ್ಸ್ಡ್ ಅಂತ ಏನಿಲ್ಲ. ಮತ್ತು ನಮಗೆ ಮಂತ್ಲಿ $100 ಕಂಪ್ಲೀಟ್ ಆದರೆ ಮಂತ್ಲಿ ಬರುತ್ತೆ. ಸೊ ಈ ಮಂತ್ $100 ಕಂಪ್ಲೀಟ್ ಆಗಿಲ್ಲ, 99 ಇದೆ ಅಂದರೆ ಮತ್ತೆ ನೆಕ್ಸ್ಟ್ ಮಂತಲ್ಲಿ ಆ್ಯಡ್ ಆಗುತ್ತೆ ಅದು. ಸೊ ಹಾಗೆ ಒಂದು ಮಂತ್ ಲೆಸ್ ಆಗುತ್ತೆ ನಮಗೆ ಸ್ಯಾಲ್ರಿ. $99 ಬಂದರೆ ಲೆಸ್ ಆಗುತ್ತೆ. $100 ಬಂದರೆ ತಪ್ಪದೆ ಮಂತ್ಲಿ ಸ್ಯಾಲ್ರಿ ಬರುತ್ತೆ. ಫಿಕ್ಸ್ಡ್ ಅಂತ ಇದರಲ್ಲಿ ಏನೂ ಇಲ್ಲ. ಖುಷಿಯವ್ರು ಕೇಳ್ತಾರೆ ಯಾವಾಗ ಬರುತ್ತೆ ಫಸ್ಟ್ ಪೇಮೆಂಟು, ಯಾವ ರೂಲ್ಸ್ ಕಂಪ್ಲೀಟ್ ಆಗಬೇಕು, ನೀವು ಎಷ್ಟು ವೀಡಿಯೋಸ್ ಆದಮೇಲೆ ಫಸ್ಟ್ ಪೇಮೆಂಟ್ ಬಂತು ಅಂತ ಕೇಳ್ತಾವ್ರೆ. ಯಾವಾಗ ಬರುತ್ತೆ ಅಂದರೆ ಸೊ ನಾವು 4000 ಅವರ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿರಬೇಕು. ಮೇಯ್ನ್ ಇದು ಯೂಟ್ಯೂಬಲ್ಲಿ ನಾವು ಪಾರ್ಟ್ನರ್ ಆಗಬೇಕು ಅವ್ರ ಜೊತೆ ಅಂತ ಅಂದರೆ ನಾವು ಫಸ್ಟ್ ಬೇಸಿಕ್ ಇದರಲ್ಲಿ ಪಾಸ್ ಆಗುವಂಥದ್ದು ಎಕ್ಸಾಮ್ ಇಡ್ತಾರಲ್ಲ, ಸೊ ಆ ರೀತಿಯೇ ಸೇಮ್ ಯೂಟ್ಯೂಬಲ್ಲಿನೂ ನಾವು ಪಾರ್ಟ್ನರ್ ಆಗಿ ಇದರಲ್ಲಿ ಕೆಲಸ ಮಾಡಬೇಕು ಅಂದರೆ 4000 ಅವರ್ ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು ನಮ್ಮ ಚಾನಲಲ್ಲಿ. ಮತ್ತು 1,000 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರಬೇಕು. 4000 ಅವರ್ ವಾಚ್ ಟೈಮ್ ಅಂದರೆ ಯಾವ ರೀತಿ ಅಂದರೆ ನಾವು ಹಾಕುವಂಥ ವೀಡಿಯೋಸ್ ಅದನ್ನು 4000 ಗಂಟೆ ನೋಡಿರಬೇಕು ಜನ ನಮ್ಮ ವೀಡಿಯೋಸ್. ಆ ರೀತಿ ಆದರೆ ಆಮೇಲೆ ನಮ್ಮ ಮಾನಿಟೈಸೇಷನ್ ಅನ್ನೋದು ಆನ್ ಮಾಡ್ಕೋಬೇಕು ನಾವು. ಸೊ ಅಂದರೆ ಗೂಗಲ್ ಆಡ್ಸೆನ್ಸಿಂದ ಮತ್ತು ಪಿನ್ ಬರೋದು ಅದೆಲ್ಲ ಪ್ರೋಸೆಸ್ಸಾಗಿರುತ್ತೆ. ಒಂದಾದಮೇಲೆ ಒಂದು ಸ್ಟೆಪ್ ಆದಮೇಲೆ ಒಂದು ಸ್ಟೆಪ್ ಆ ರೀತಿ. ನಾವು ಮೇಯ್ನ್ ಇದರಲ್ಲಿ ಜಾಯಿನ್ ಆಗಬೇಕು, ನಾವು ಪೇಮೆಂಟ್ ತೊಗೊಳಕ್ಕೆ ರೆಡಿ ಇರಬೇಕು ಅಂದರೆ 4000 ಅವರ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು, 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿರಬೇಕು. ಇಷ್ಟು ಮಾಡಿದ್ರೆ ಆಮೇಲೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಸೊ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಸ್ಯಾಲ್ರಿಗೆ ನಾವು ಹೇಳಿದ್ನಲ್ಲ $100 ಕಂಪ್ಲೀಟ್ ಆಗಿರಬೇಕು. $100 ಕಂಪ್ಲೀಟ್ ಆದರೆ ಮಂತ್ಲಿ ಸ್ಯಾಲ್ರಿ ಬರುತ್ತೆ ನಮಗೆ ಆ ರೀತಿ. ಸೊ ಅದಕ್ಕೆ ನಾನು ಎಷ್ಟು ವೀಡಿಯೋಸ್ ಅಂತ ಕೌಂಟ್ ಇಲ್ಲ ಇದರಲ್ಲಿ. ಎಷ್ಟು ವೀಡಿಯೋಸ್ ಆದಮೇಲೆ ನಿಮಗೆ ಸ್ಯಾಲ್ರಿ ಬಂತು ಅಂತ ಕೇಳ್ತಿದ್ದಾರೆ. ವೀಡಿಯೋಸ್ ಅಂತ ಕೌಂಟ್ ಏನಿಲ್ಲ ಇದರಲ್ಲಿ. ನಾನು ಹೇಳಿದ್ನಲ್ಲ $100 ಕಂಪ್ಲೀಟ್ ಆಗಬೇಕು. ಈಗ ನೀನು ಒಂದೇ ವೀಡಿಯೋ ಹಾಕಿರೋ ಅದರಲ್ಲಿ ನಮಗೆ ಒಂದೇ ವೀಡಿಯೋದಲ್ಲಿ $100 ಕಂಪ್ಲೀಟ್ ಆಗೋಷ್ಟು ವ್ಯೂಸ್ ಬಂದರೆ ಸೊ ಒಂದೇ ವೀಡಿಯೋಗೆ ಬರುತ್ತೆ ಸ್ಯಾಲ್ರಿ. ಆ ರೀತಿ ನಮ್ಮ ವ್ಯೂಸ್ ಅಂದರೆ ನಮ್ಮ ವೀಡಿಯೋ ಚೆನ್ನಾಗಿ ನೋಡ್ದಂಗೆಲ್ಲ ನಮಗೆ ಡಾಲರ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಅದಕ್ಕೆ ವೀಡಿಯೋಸ್ ಅಂತ ಕೌಂಟ್ ಅಲ್ಲ, ನಾವು ಹಾಕಿರುವಂಥ ವೀಡಿಯೋ ಜನ ಇಷ್ಟಪಟ್ಟು ನೋಡಿರಬೇಕು ಚೆನ್ನಾಗಿ. ಸೊ ಟೈಮಿಂಗ್ಸು ನಾವು ಹಾಕಿರುವಂಥ ವೀಡಿಯೋಗೆ ವಾಚ್ ಟೈಮ್ ಚೆನ್ನಾಗಿ ಬಂದಿರಬೇಕು ಮತ್ತು ವ್ಯೂಸ್ ಬಂದಿರಬೇಕು. ಹಾಗಿದ್ರೆ ಮಾತ್ರ ಡಾಲರ್ಸು ಬೇಗ ಕಂಪ್ಲೀಟ್ ಆಗುತ್ತೆ. ಸೊ ಹಾಗೆ ಆಮೇಲೆ ವಿದ್ಯಾ ಅಮ್ಮ ಅವ್ರು ಕೇಳ್ತವ್ರೆ ಮಾನಿಟೈಸೇಷನ್ ಯಾವಾಗ ಆಗೋದು ಸಿಸ್ ಗೊತ್ತಾಗ್ತಿಲ್ಲ ಅಂತಂದು ಕೇಳ್ತೀರಾ. ಅಂದರೆ ಮಾನಿಟೈಸೇಷನ್ ಯಾವಾಗ ಆನ್ ಆಗೋದು ಅಂತ ಕೇಳ್ತೀರಾ. ಸೊ ಏನಿಲ್ಲ, 4000 ಅವರ್ ವಾಚ್ ಟೈಮ್ ಆಗಿರಬೇಕು, 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಇದಿಷ್ಟು ಕಂಪ್ಲೀಟ್ ಮಾಡಿದರೆ ನೀವು ಸೊ ನೆಕ್ಸ್ಟ್ ಸ್ಟೆಪ್ಪೇ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದೆ. ಸೊ ಇಷ್ಟೇ ಸಿಂಪಲ್ಲು. ಹಾಗೆ ಇನ್ನೊಬ್ರು ಲಾಸ್ಟ್ ಕ್ವಶನ್ನು ಪ್ರಿಯಾ ಅವ್ರು ಕೇಳ್ತಾವ್ರೆ, ನಾನು ಲಾಗ್ಸ್ ಮಾಡ್ತಾ ಇದ್ದೀನಿ ಅಕ್ಕ, ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ಬೇಗ ಚಾನಲ್ ಗ್ರೋ ಆಗೋಕ್ಕೆ. ಸೊ ಇದರಲ್ಲಿ ಟಿಪ್ಸ್ ಅಂತ ಏನಿಲ್ಲ, ನಾವು ಡೈಲಿ ಇದರಲ್ಲಿ ವರ್ಕ್ ಮಾಡಬೇಕು. ಡೈಲಿ ಒಂದೊಂದು ವೀಡಿಯೋ, ಲೆಂತಿ ವೀಡಿಯೋ ಆದರೆ ಲೆಂತಿ ವೀಡಿಯೋ, ಇಲ್ಲ ಶಾರ್ಟ್ಸ್ ಆದರೆ 2-3 ಅಪ್ಲೋಡ್ ಮಾಡಬೇಕು. ಲೆಂತಿ ವೀಡಿಯೋಸ್ ಆದರೆ ಡೈಲಿ ಒಂದು ವೀಡಿಯೋ ಆದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಆದಷ್ಟು ನಾವು ಡೈಲಿ ಲಾಗ್ಸ್ನ ಅಂದರೆ ವೀಡಿಯೋಸ್ ಯಾವುದೇ ಆಗಿರ್ಬೋದು, ಒಂದು ಕುಕಿಂಗ್ ವೀಡಿಯೋಸ್ ಆಗಿರ್ಬೋದು, ಇಲ್ಲ ಲೈಫ್ ಸ್ಟೈಲ್ ವೀಡಿಯೋಸು, ನನ್ನ ರೀತಿ ಲಾಗ್ಸ್ ಮಾಡೋರು, ಈ ರೀತಿ ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಆದರೆ ಇದು ಮ್ಯೂಸಿಕ್ಸು ಮತ್ತು ಮೂವಿ ಸಾಂಗ್ಸು ಇದೇನು ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ಅದು ಆ್ಯಡ್ ಮಾಡಿದ್ರೆ ಮತ್ತೆ ಕಾಪಿರೈಟ್ ಬರುತ್ತೆ, ಮತ್ತು ಚಾನಲ್ ಗ್ರೋ ಇರಲ್ಲ. ಹಾಗಾಗಿ ಡೈಲಿ ಅಪ್ಲೋಡ್ ಮಾಡ್ತಾ ಹೋಗಿ ಒಂದಲ್ಲ ಒಂದಿನ ನಮ್ಮ ಮಾತುಗಳು, ನಮ್ಮ ವಿಡಿಯೋ ಇಷ್ಟ ಆದರೆ ಜನಕ್ಕೆ ಒಂದಲ್ಲ ಒಂದಿನ ರೀಚ್ ಆಗುತ್ತೆ. ಸೊ ಈಗ ನಾನು ಒಂದು ವರ್ಷದ ಮೇಲೆ ಒಂದು 7 ತಿಂಗಳು 8 ತಿಂಗಳು ಬರೀ 150-100 ವ್ಯೂಸ್ಗೆ ಕಷ್ಟಪಟ್ಟಿದ್ದೀನಿ ಇದುವರೆಗೂ. ಸೊ ಈ ಮಧ್ಯೆ ಜನ ಗುರುತಿಸಿ ನನ್ನ ವೀಡಿಯೋಸ್ನ ತುಂಬ ಚೆನ್ನಾಗಿ ಇಷ್ಟಪಟ್ಟು ನೋಡ್ತಾವ್ರೆ. ಆ ರೀತಿ ಸೊ ಬಿಡದೆ ಒಂದು ಪ್ರಯತ್ನ ಅನ್ನೋದು ಒಂದಿದ್ರೆ ಸಕ್ಸಸ್ ಅನ್ನೋದು ಅದಾಗೆ ಬರುತ್ತೆ. ನಾವು ವೀಡಿಯೋಸ್ ಮಾಡೋದನ್ನ ಅಂದರೆ ವೀಡಿಯೋಸ್ ಅಪ್ಲೋಡ್ ಮಾಡೋದನ್ನ ಮಾತ್ರ ಬಿಡಬಾರ್ದು. ಅದಕ್ಕೋಸ್ಕರ ಸತತ ಪ್ರಯತ್ನ ಅನ್ನೋದೊಂದಿದ್ರೆ ಸಕ್ಸಸ್ ಅನ್ನೋದು ಬರುತ್ತೆ. ಕಷ್ಟಪಡಿ. ಸೊ ಆದಷ್ಟು ನಮ್ಮ ಮಾತುಗಳು ಜನರಿಗೆ ಅರ್ಥ ಆಗೋ ರೀತಿ ಮಾತಾಡಿ. ನಮ್ಮ ಮಾತಿಂದನೇ ಜನ ನಮ್ಮನ್ನು ಇಷ್ಟಪಡೋದು. ಮತ್ತು ನಮ್ಮ ವೀಡಿಯೋನು ಕ್ವಾಲಿಟಿನೂ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕ್ವಾಲಿಟಿ ಚೆನ್ನಾಗಿ ಕೊಡಿ, ವಿಡಿಯೋ ಕ್ವಾಲಿಟಿ, ಹಾಗೆ ವಾಯ್ಸ್ ಕ್ವಾಲಿಟಿನೂ ಚೆನ್ನಾಗಿ ಕೊಡಿ. ಸೊ ಇವೆರಡೂ ಒಂದು ಚೆನ್ನಾಗಿದ್ದರೆ ಯಾವತ್ತೋ ಒಂದಿನ ತಪ್ಪದೆ ಕ್ಲಿಕ್ ಆಗ್ತೀವಿ. ಸೊ ಇದಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಚಾನಲ್ ಗ್ರೋಗೆ ಟಿಪ್ಸ್ ಅಂತ ಏನಿಲ್ಲ. ಸೊ ಇಷ್ಟು ವಿಡಿಯೋ ಕ್ವಾಲಿಟಿ ಕೊಡಿ ಮತ್ತು ಆಡಿಯೋ ಕ್ವಾಲಿಟಿ ಕೊಡಿ. ಸೊ ಮಾತಾಡೋದು ಚೆನ್ನಾಗಿ ಮಾತಾಡಿ ಮತ್ತು ವಿಡಿಯೋ ಚೆನ್ನಾಗಿ ತೋರಿಸ್ಕೊಡಿ ಅಷ್ಟೇ.
ಸೊ ಆದಷ್ಟು ನ್ಯಾಚುರಲ್ ಆಗಿರೋಕ್ಕೆ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡಿ ಅಷ್ಟೇ. ಸೊ ಇಷ್ಟು. ಮತ್ತು ಸೇಮ್ ಕ್ವಶನ್ನು ನನಗೆ ಬಂದಿರೋ ಅಂಥದ್ದು ಏನಂದರೆ, ನಿಮಗೆ ಸ್ಯಾಲ್ರಿ ಎಷ್ಟು ಬಂತು, ಯೂಟ್ಯೂಬ್ ಕಡೆಯಿಂದ ಸ್ಯಾಲ್ರಿ ಎಷ್ಟು ಬಂತು ಅನ್ನೋದು ಸುಮಾರು ಅಂದರೆ ಒಂದು 50-60 ಜನಕ್ಕೆ ಇನ್ನೂ ಜಾಸ್ತಿನೇ ಅದನ್ನೇ ಕೇಳಿದರೆ. ಅದಕ್ಕೋಸ್ಕರ ಅದು ನಾನು ನೇಮ್ಸ್ ಎಲ್ಲ ಮೆನ್ಷನ್ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಒಂದೇ ವಿಷಯನ ಇನ್ನು ಎಲ್ಲರ ನೇಮ್ ಮೆನ್ಷನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರಲ್ಲ ಅಂತ ಒಂದೇ ಇದರಲ್ಲಿ ಹೇಳ್ಬಿಡೋಣ ಅಂತ ನಾನು ವೀಡಿಯೋದಲ್ಲಿ ಹೇಳ್ತೀನಿ ನನಗೆ ಸ್ಯಾಲ್ರಿ ಎಷ್ಟು ಬಂತು ಅಂತ ಹೇಳ್ಬಿಟ್ಟು. ಹಾಗೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬ್ ಅನ್ನೋದು. ನೋಡಿ, ನಾವು ಸಾಮಾನ್ಯ ಮನೆ ಅಂದರೆ ಹೌಸ್ ವೈಫ್ಸು, ಹೆಣ್ಮಕ್ಳು ಕಡಿಮೆ ಓದ್ಕೊಂಡು ನಾವು ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಇರೋ ಅಂಥವ್ರಿಗೆ ನಮ್ಮ ಹತ್ರನೂ ಟ್ಯಾಲೆಂಟ್ ಇದೆ, ಸೊ ನಾವು ದುಡಿಬೋದು ಆನ್ಲೈನಿಂದ ಅಂದರೆ ಯೂಟ್ಯೂಬ್ ಕಡೆಯಿಂದ ಅನ್ನೋದು ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ರೀತಿ ತುಂಬ ಜನ ಯಾರೋ ಏನೋ ಅಂದ್ಕೊಂತಾರೆ ಅಂತ ಹೇಳ್ಬಿಟ್ಟು ಏನೂ ಸಾಧನೆ ಮಾಡ್ದೆ, ನಮ್ಮ ಹತ್ರ ಟ್ಯಾಲೆಂಟ್ ಇದ್ದರೂ ಒಳಗಡೆನೆ ಕೂತ್ಕೊಂಡಿರ್ತಾರೆ. ಸೊ ಯಾರು 100 ಜನ 100 ಮಾತಾಡ್ತಾನೆ ಇರ್ತಾರೆ. ಸೊ ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದರೆ ನಾನು ಇವತ್ತು ದುಡ್ಡು ತೊಗೊತಾ ಇರಲಿಲ್ಲ. ಹಾಗಾಗಿ ಬೇರೆಯವ್ರ ಬಗ್ಗೆ ಎಲ್ಲ ಚಿಂತೆ ಬಿಟ್ಬಿಡಿ. ನಮ್ಮ ಲೈಫು, ನಮ್ಮ ಗಂಡ ಮಕ್ಕಳು ಇಷ್ಟು ತಲೆಯಲ್ಲಿ ಇಟ್ಕೊಂಡು ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಬಂದರೆ ಏನಾದರೂ ಒಂದು ಸಾಧಿಸೋಕ್ಕೆ ಸಾಧ್ಯ. ಯೂಟ್ಯೂಬಲ್ಲಿ 4 ವರ್ಷ 5 ವರ್ಷದಿಂದ 3 ವರ್ಷದಿಂದ ಕಷ್ಟಪಟ್ಟು ಸೊ ₹1 ಸ್ಯಾಲ್ರಿ ತೊಗೊಳ್ದೇ ಇರೋರು ಇದ್ದಾರೆ, ತುಂಬ ಜನ ಇದ್ದಾರೆ, ಕಷ್ಟಪಡ್ತಾನೆ ಅವ್ರೆ ಈಗೂ. ಅದಕ್ಕೋಸ್ಕರ ಪಾಪ ಕಷ್ಟಪಟ್ಟರೆ ತಾನೇ ಪ್ರತಿಫಲ ಅನ್ನೋ ಸಿಗೋದು. ಹಾಗೆ ಇದರಲ್ಲಿ ನನಗೆ ಒಂದು ಸ್ವಲ್ಪ ಲಕ್ ಅಂತಂದು ಅಂದರೆ ಇದರಲ್ಲಿ ನಾವು ಕಷ್ಟ ಒಂದು ಅರ್ಧ ಭಾಗ ಇದ್ದರೆ ಅರ್ಧ ಲಕ್ ಅನ್ನೋದು ಇರಬೇಕು. ಯೂಟ್ಯೂಬಲ್ಲಿ ಸ್ಯಾಲ್ರಿ ತೊಗೊಳೋದಂದರೆ ಅಷ್ಟು ಸುಲಭವಾದ ವಿಷಯನೇ ಅಲ್ಲ. ಆದರೆ ನಾನು ಸಾಧಿಸಿದ್ದೀನಿ ಅನ್ನೋದು ನನಗೆ ತುಂಬ ಖುಷಿ, ಹೆಮ್ಮೆ ಅನಿಸುತ್ತೆ. ಸೊ ನನ್ನ ಅಂದ್ಕೊಂಡಿರೋರು ಮತ್ತು ಮಾತಾಡ್ಕೊಂಡಿರೋರು ಎಲ್ರಿಗೂ ಇದು ಪ್ರತಿ ಉತ್ತರ ಕೊಡ್ತಾ ಇದ್ದೀನಿ ಅನ್ನೋದೇ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಅದಕ್ಕೆ ಯಾರು ಚಿಂತೆ ಮಾಡಬೇಡ್ರಿ, ವ್ಯೂಸ್ ಇಲ್ಲ ಅದಿಲ್ಲ ಮತ್ತು ಅವ್ರೇನು ಅಂದ್ಕೊಂತಾರೆ, ಇವ್ರೇನು ರಿಲೇಷನ್ ಏನು ಅಂದ್ಕೊಂತಾರೆ, ಇದೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೇನೆ ಸೊ ನೀವು ಈ ರೀತಿ ಏನಾದರೂ ಮಾಡಬೇಕು ಅಂತಿದ್ರೆ ಆರಾಮಾಗಿ ಯೂಟ್ಯೂಬ್ ಬನ್ನಿ. ಸೊ ಒಳ್ಳೆ ಪ್ಲಾಟ್ಫಾರ್ಮೇ. ಬ್ಯಾಡ್ ಕಮೆಂಟ್ಸ್ ಬರುತ್ತೇನೋ ಅದೆಲ್ಲ ತಲೆ ಕೆಡಿಸ್ಕೊಬೇಡಿ. ಯಾಕಂದರೆ 100 ಜನ ಇರ್ತಾರೆ, ಅದರಲ್ಲಿ 100 ಜನನೂ ಒಳ್ಳೆಯವ್ರು ಇರಲ್ಲ. ಸೊ ಅದರಲ್ಲಿ 90 ಜನ ಒಳ್ಳೆಯವರಿದ್ದರೆ 10 ಜನ ಕೆಟ್ಟವ್ರು ಇದ್ದೇ ಇರ್ತಾರೆ, ಅದು ಸರ್ವೇ ಸಾಮಾನ್ಯ. ಸೊ ಅಂಥದಕ್ಕೆಲ್ಲ ಭಯ ಪಟ್ಕೊಂಡು ಕೂತ್ಕೊಂಡ್ರೆ ನಾವು ಈ ರೀತಿ ವ್ಲಾಗ್ಸ್ ಮಾಡ್ಕೊಂಡು ಮತ್ತು ಈ ರೀತಿ ಸ್ಯಾಲ್ರಿ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೀವು ಸ್ವಂತವಾಗಿ ನಿಮ್ಮ ಟ್ಯಾಲೆಂಟ್ ಅನ್ನೋದೊಂದಿದ್ರೆ ಸೊ ಈ ರೀತಿ ಬಂದು ನೀವು ಅರ್ನ್ ಮಾಡ್ಬೋದು ಯೂಟ್ಯೂಬಲ್ಲಿ. ಇದೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಫೈನಲಿ ನನಗೆ ಸ್ಯಾಲ್ರಿ ಎಷ್ಟು ಬಂದಿದೆ ಅಂತಂದು ಹೇಳ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಅಂದರೆ ಡೈರೆಕ್ಟಾಗಿ ಹೇಳೋ ಆಗಿಲ್ಲ. ನೋಡಿ, ಇಷ್ಟು ಬಂದಿದೆ ಯೂಟ್ಯೂಬ್ ಕಡೆಯಿಂದ. ಸೊ ಇದನ್ನು ತೋರಿಸೋ ಹಾಗೂ ಇಲ್ಲ, ಏನಂದರೆ ನೀವು ಕೇಳ್ತಾ ಇರ್ತೀರಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಇಟ್ಕೊಬಿಡ್ತೀನಿ. ಫಸ್ಟ್ ಸ್ಯಾಲ್ರಿ ವಿಡಿಯೋ ನೋಡಿರಬೇಕು ನೀವು ನಂದು. ಅದಕ್ಕೆ ಈ ಸರಿಗೆ ಹೋಲಿಸ್ಕೊಂಡ್ರೆ ಜಾಸ್ತಿನೇ ಬಂದಿದೆ. ಫಸ್ಟ್ ಸ್ಯಾಲ್ರಿ ವಿಡಿಯೋ ನೋಡಿರ್ತೀರ, ತುಂಬ ಜನ ನೋಡಿದ್ದೀರಾ. ಸೊ ಅದ್ರ ಹೋಲಿಸ್ಕೊಂಡ್ರೆ ಡಬಲ್ ಬಂದಿದೆ ಅಂತ ಹೇಳ್ತೀನಿ. ಹಾಗೆ ಏನದ್ರ ಬಗ್ಗೆ ಆದರೂ ಇಟ್ಕೊಂಡು ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆದರೆ ಕಾಮೆಂಟ್ ಮಾತ್ರ ಮಾಡಬೇಡಿ, ಇಷ್ಟೇ ಬಂದಿದೆ ಅಂತಂದು ಹೇಳ್ಬೇಡಿ ಅಷ್ಟೇ. ಸೊ ಆ ರೀತಿ ಹೇಳೋ ಹಾಗಿಲ್ಲ. ಅದಕ್ಕೋಸ್ಕರ ನನಗೂ ಸ್ವಲ್ಪ ಭಯ ಅನಿಸುತ್ತೆ. ಯಾಕಂದರೆ ತುಂಬ ಜನ ಹೇಳ್ತಾ ಇರ್ತಾರೆ, ಸೀನಿಯರ್ಸ್ ಎಲ್ಲ ನಮ್ಗೆ ಇಷ್ಟೇ ಬಂದಿದೆ ಅಂತ ಕಾಮೆಂಟು ಮಾಡೋ ಹಾಗಿಲ್ಲ ಬೇರೆಯವರು ಅಂತಂದು ಹೇಳ್ತಾ ಇರ್ತಾರೆ. ಈಗ ಒಂದು 4,500 ಒಂದು ಏರ್ ಕೂಲರ್ ತಗೊಂಡ್ವಿ ಅಂತ ಇಟ್ಕೊಳ್ಳಿ, ಸುಮ್ಮನೆ ಹೇಳ್ತಾ ಇದೀನಿ, ಅದೆಷ್ಟಾದರೂ ಇರಲಿ, ಒಟ್ಟಿನಲ್ಲಿ ಅದರ ಬೆಲೆ 4,500 ಬಾಳುತ್ತೆ ಒಂದು ಏರ್ ಕೂಲರ್ ಅಂದರೆ. ಸೊ ಅದು ನಾವು 4 ಪರ್ಚೇಸ್ ಮಾಡ್ಬೋದು. ನನಗೆ ಬಂದಿರೋವಂಥ ಸ್ಯಾಲ್ರಿಲಿ 4,500 ಒಂದು ಏರ್ ಕೂಲರ್ ಆದರೆ ಅದನ್ನು 4 ತಗೋಬೋದು. ಸೊ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಎಷ್ಟು ಬಂದಿದೆ ನನಗೆ ಅಮೌಂಟ್ ಅಂತ. ಆದರೆ ಕಾಮೆಂಟ್ ಮಾತ್ರ ಮಾಡಬೇಡಿ ಇಷ್ಟೇ ಬಂದಿದೆ ಅಂತ. ಸೊ ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಕಾಮೆಂಟ್ ಮಾಡಬೇಡಿ ಆ ರೀತಿ ಅಂತ, ಮಾಡಿದ್ದಾರೆ. ಸೊ ಅಂಥವ್ರಿಗೆ ಏನು ಹೇಳೋಕ್ಕಾಗಲ್ಲ. ಆದಷ್ಟು ಅಮೌಂಟ್ ಇಷ್ಟೇ ಬಂದಿದೆ ಅಂತಂದು ಟೈಪ್ ಮಾಡಿ ಹೇಳ್ಬೇಡಿ ಅಷ್ಟೇ. ಓಕೆ ಅಂತಂದು ಹೇಳಿ, ಇಲ್ಲ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ, ಅದು ಬಿಟ್ಟು ಸೊ ಇಷ್ಟೇ ಬಂದಿದೆ ಅಂತಂದು ಹೇಳೋಕ್ಕೆ ಹೋಗ್ಬೇಡಿ. ನನಗೊಂದು ಸ್ವಲ್ಪ ಭಯ ಅನಿಸುತ್ತೆ, ಯಾಕಂದರೆ ಇದು ಸೋಷಿಯಲ್ ಮೀಡಿಯಾ ಅಲ್ವಾ, ಹಾಗಾಗಿ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.